ನಮಸ್ಕಾರ. ಇವತ್ತಿನ ವಿಷಯ ಯಾವುದಾದ್ರೂ ಒಂದು ತಪ್ಪಾಗ್ತಾ ಇದೆ ಅಂತ ಅನಿಸಿದರೆ ಇಮಿಡಿಯೇಟ್ಲಿ ಹಾಗೇ ಹೇಳಿಬಿಡಬೇಕು, ಇಲ್ಲ ಕರೆಕ್ಟ್ ಮಾಡ್ಕೊಂಬಿಡಬೇಕು ಅಂತ. ಏನಂದರೆ ನಾವು ಹೆಲ್ಪ್ಗೆ ಅಂತ ಒಂದು ಮೇಡ್ ಇಟ್ಕೊಂಡಿದ್ವಿ. ಅವರು ಕಸ ಗುಡಿಸೋದು ನೆಲ ಒರೆಸೋದು ಥರ ಮಾಡ್ತಾರೆ. ಅವ್ರು ಒಳ್ಳೆಯವರಲ್ಲ ಅಂತ ಅಂದ್ಕೊಬಿಡ್ಬೇಡಿ, ಅವ್ರು ತುಂಬ ಒಳ್ಳೆಯವರೇನೆ. ನಮಗೆ ಆರೋಗ್ಯ ಎಲ್ಲ ಸರಿ ಇಲ್ಲದೆ ಇದ್ದಾಗ, ಹುಷಾರಿಲ್ಲದೆ ಇದ್ದಾಗ ಬಂದುಬಿಟ್ಟು ಹೆಲ್ಪ್ ಎಲ್ಲ ಮಾಡ್ತಾಯಿದ್ರು. ಆದರೆ ಒಂದೇ ಒಂದು ಕೆಟ್ಟ ಚಾಳಿ ಏನಂದರೆ, ನಾವು ಬ್ಯಾಗ್ ಪ್ಯಾಕ್ ಮಾಡಿದ್ದೀವಿ ಅಂತ ಅನಿಸ್ಬಿಟ್ರೆ ಅವ್ರು ಅವತ್ತಿಂದ ಕಸ ಮಾತ್ರ ಗುಡಿಸ್ತಾರೆ, ನೆಲನೇ ಒರೆಸಲ್ಲ. ಯೂಶ್ವಲಿ ನಾನು ನನ್ನ ಮಗ ಸ್ಕೂಲ್ಗೆಲ್ಲ ರಜೆ ಬಿದ್ದಾಗ ಊರಿಗೆ ಹೋಗ್ಬಿಡ್ತೀವಿ. ಆ ಥರ ಹೋದಾಗ ನಮ್ಮ ಮನೆಯವ್ರು ಮಾತ್ರ ಇರ್ತಾರೆ. ಈ ಗಂಡು ಮಕ್ಳಿಗೆ ಏನು ಗೊತ್ತಾ, ನೀಟಾಗಿ ಕಸ ಗುಡಿಸಿದಾರ, ನೆಲ ಒರೆಸಿದಾರ, ಈ ಥರ ಎಲ್ಲ ಸೆನ್ಸ್ ಆಗೋಲ್ಲ. ಯಾಕಂದರೆ ಅವ್ರು ಫುಲ್ ಡೇ ಬ್ಯುಸಿ ಇರ್ತಾರಲ್ಲ ಆಫೀಸಲ್ಲಿ. ಮನೆಗೆ ಬಂದಮೇಲೆ ಏನೋ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಮನೆ ಇದೆ ಅಂದರೆ ಆಯಿತು, ಮಲ್ಕೊಂಡ್ಬಿಡ್ತಾರೆ. ಯೂಶ್ವಲಿ ಏನಾಗ್ತಿತ್ತು ಅಂದರೆ, ಅವ್ರು ಆಫೀಸ್ಗೆ ಹೋಗಿರ್ತಾಯಿದ್ರು, ಆಂಟಿ ಬಂದುಬಿಟ್ಟು ಹೋಗ್ತಾಯಿದ್ರು. ಸೊ ಮನೆಯಲ್ಲಿ ಕ್ಲೀನಾಗಿದೆಯಾ ಇಲ್ವ ಅಂತ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಇನ್ ಕೇಸ್ ಇವ್ರು ಮನೇಲಿದ್ದರೆ ಸ್ಯಾಟರ್ಡೇ ಅಥವಾ ಸಂಡೇ, ಇವತ್ತೊಂದು ದಿವಸ ಕಸ ನೆಲ ಒರೆಸಲ್ಲ ಸರ್, ನಾಳೆ ಒರೆಸ್ತೀನಿ ಅಂತ ಅಂದ್ಬಿಡ್ತಿದ್ರಂತೆ. ಸೊ ಇವರು ಹ್ಞೂ ಅಂದ್ಬಿಡ್ತಾಯಿದ್ರು. ಸೊ ಟೋಟಲಿ ಹೆಂಗಾಗಿರ್ತಿತ್ತು ಅಂದರೆ, ನಾವು 20-25 ಡೇಸ್ ಮೇಲೆ ಮನೆಗೆ ಬಂದರೆ ಒಂದಿನೂ ನೆಲ ಒರೆಸ್ತಿರ್ತಿರ್ಲಿಲ್ಲ, ಬರೀ ಕಸ ಮಾತ್ರ ಗುಡಿಸ್ಕೊಂಡಿರ್ತಾಯಿದ್ರು. ಆಮೇಲೆ ಏನಾಯಿತು ಅಂದರೆ, ನಾನು ಗಮನಿಸ್ತಿದ್ದೆ, ಹೋಗಲಿ ಬಿಡು, ಏನೋ ಒರೆಸಿಲ್ವೇನೋ, ಈ ಸಲ ಒಂದು ಸಲ ಬಿಡು, ಈ ಸಲ ಒಂದು ಸಲ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ. ಫೈನಲಿ ಏನಾಯ್ತು ಗೊತ್ತಾ, ನಾವು ಮೊನ್ನೆ ಬಂದು ಮುಟ್ಟಿದಾಗ ಬಂದು ರೀಚ್ ಆಗೋವರೆಗೇ 10 o'clock ಆಗಿಬಿಟ್ಟಿದೆ. ನಾನು 2 times ಫೋನ್ ಮಾಡಿ ಹೇಳಿದ್ದೀನಿ, ಅಂದರೂ ಕೂಡ ಅವ್ರು ಕ್ಲೀನ್ ಮಾಡಿ ಇಟ್ಟಿಲ್ಲ. ಕಸ ಗುಡಿಸಿದ್ದಾರೆ, ನೆಲ ಒರೆಸಿಲ್ಲ. ಅಷ್ಟೂ 2 days ಬ್ಯಾಕ್ ಕಸ ಗುಡಿಸಿದ್ದಾರೆ. ಮನೆ ತುಂಬ ಹೆಜ್ಜೆ ಮೂಡೋ ಥರ, ಅಚ್ಚು ಬರೋ ಥರ ಧೂಳಿದೆ. ನಾನು ಹೇಳಿದ್ದೀನಿ ಅಂದ್ರೂ ಅವ್ರು ಮಾಡಿಲ್ಲ. ಅವತ್ತು ಹೆಂಗಾಯಿತು ಪರಿಸ್ಥಿತಿ ಅಂದರೆ, ರಾತ್ರಿ 10 ಗಂಟೆ ನಂತರ ಬೆಡ್ರೂಮ್ನಲ್ಲಿ ನಾನು ಮಾಪ್ ಮಾಡಿಕೊಂಡು, ಸ್ವೀಪ್ ಮಾಡಿಕೊಂಡು, ಎಲ್ಲ ಮಾಡ್ಕೊಂಡು ಮಲ್ಕೊಳ್ಳೋ ಪರಿಸ್ಥಿತಿ ಬಂತು. ಹೋಗಲಿ ಬಿಡು, ಬೆಳಗ್ಗೆ ಎದ್ಬಿಟ್ಟು ಇಮಿಡಿಯೇಟ್ಲಿ ಮಾಡಿದ ಕೆಲಸ ಏನಂದರೆ, ಫೋನ್ ಮಾಡಿದೆ ಅವ್ರಿಗೆ. ಯಾಕೆ ಆಂಟಿ ಕ್ಲೀನ್ ಮಾಡಿಲ್ಲ, ಇಮಿಡಿಯೇಟ್ಲಿ ಬಂದುಬಿಟ್ಟು ಕ್ಲೀನ್ ಮಾಡಿ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಮನೆ ಡಸ್ಟ್ ಸ್ಮೆಲ್ ಬರ್ತಾ ಇದೆ ಅಂತ. ಬಂದುಬಿಟ್ಟು ಮಾಡಿದರು. ಅದಕ್ಕೆ ಎಕ್ಸ್ಪ್ಲನೇಷನ್ ಬೇರೆ ಕೊಟ್ಟರು. ಪಕ್ಕದ ಮನೇಲಿ ರಿನೋವೇಷನ್ ನಡೀತಾ ಇದೆ, ಧೂಳು ಬರ್ತಾ ಇದೆ, ಹಾಗೆ ಹೀಗೆ ಅಂತ ಎಕ್ಸ್ಪ್ಲನೇಷನ್ ಬೇರೆ ಕೊಟ್ಟರು. ಅದು ಹೋಗಲಿ ಬಿಡಿ. ಇವಾಗ ಏನು ಗೊತ್ತಾ ಮ್ಯಾಟರು, ತಪ್ಪು ಯಾರದ್ದು ಹೇಳಿ? ತಪ್ಪು ನಂದು. ಯಾಕೆ ಗೊತ್ತಾ, ಫಸ್ಟ್ ಟೈಮ್ ಅವ್ರು ಆ ರೀತಿ ಮಾಡಿದಾಗ ಅವ್ರ ಕೆಲಸ ಏನು ಹೇಳಿ, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು ತಾನೆ. ಮಾಡದೇ ಇದ್ದಾಗ ನಾನು ಹೇಳಬೇಕಾಗಿತ್ತು ಅವ್ರಿಗೆ, ಯಾಕೆ ಮಾಡಿಲ್ಲ ಅಂತ ಕೇಳಬೇಕಾಗಿತ್ತು. ಯಾಕಂದರೆ ಅದು ನನ್ನ ರೈಟ್ಸ್, ಅದು ನನ್ನ ಹಕ್ಕು ಅಲ್ವಾ. ನಾನು ಪೇ ಮಾಡ್ತಾಯಿದ್ದೀನಿ ಅವ್ರಿಗೆ, ನಾನು ಕೇಳಬೇಕು. ಕೇಳಿದ್ದಿದ್ರೆ ಅವ್ರು ನೆಕ್ಸ್ಟ್ ಟೈಮ್ ಆ ರೀತಿ ಮಾಡೋ ಧೈರ್ಯ ಮಾಡ್ತಿರಲಿಲ್ಲ. ಅಷ್ಟಾಗಿ ನಮ್ಮ ಮನೆಯವ್ರು ಏನಾದರೂ ನನಗೆ ಹೇಳಿದರೆ, ಈ ರೀತಿ ನಾನು ಇಲ್ಲದೆ ಇರುವಾಗ ಕಸ ಗುಡಿಸ್ತೀನಿ, ನೆಲ ಒರೆಸಲ್ಲ ಅಂತ ಹೇಳ್ತಾರೆ ಅಂತ, ಅವಾಗ ನಾನು ಕೇಳಬೇಕಿತ್ತು ಅವ್ರ ಹತ್ರ, ಯಾಕೆ ಒರೆಸಲ್ಲಮ್ಮ ನೀನು ಅಂತ. ನಾನು ಕೇಳಲಿಲ್ಲ. ಹೋಗಲಿ ಬಿಡು ಅಂತ ಸುಧಾರಿಸ್ಕೊಂಡೆ. ಸೊ ಅವ್ರೇನು ಅಂದ್ಕೊಂಡು ಅಂದರೆ, ನಾನು ಏನೇ ಮೋಸ ಮಾಡಿದ್ರೂ ನಡೆಯುತ್ತೆ, ನಾನು ಕೆಲಸ ಕಳ್ಳತನ ಮಾಡಿದರೆ ನಡೆಯುತ್ತೆ, ಇವ್ರು ಸುಧಾರಿಸ್ಕೊಳ್ತಾರೆ ಅಂತ ಅಂದ್ಕೊಂಡ್ರು. ಸೊ ಮಿಸ್ಟೇಕ್ ಅವ್ರದ್ದಲ್ಲ, ಮಿಸ್ಟೇಕ್ ನಂದು. ನಾನು ರೆಸ್ಪಾನ್ಸಿಬಲ್ ಆಗಿರಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ಅಂತ. ಆಗ 10 o'clock ಬಂದುಬಿಟ್ಟು ಮಾಪ್ ಮಾಡ್ಕೊಳ್ಳೋದು, ಸ್ವೀಪ್ ಮಾಡ್ಕೊಳ್ಳೋ ಕೆಲಸ ನನಗೆ ಬರ್ತಿರಲಿಲ್ಲ. ಜೊತೆಗೆ ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡಿ ಈ ಧೂಳಲ್ಲಿ ಇರೋಕ್ಕಾಗಲ್ಲ ಅಂತ ಅವ್ರ ಮೇಲೆ ಗದರೋದು ಬರ್ತಿರಲಿಲ್ಲ. ಫಸ್ಟ್ ಟೈಮ್ ಕೇಳಬೇಕಾಗಿತ್ತು. ಅದು ನಾನು ಮಾಡಿರೋ ಮಿಸ್ಟೇಕ್ಸು. ನೀವು ಈ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ, ನಾವು ಟ್ರೈನಲ್ಲಿ ಬಂದ್ವಿ. ಟ್ರೈನಲ್ಲಿ ಹೇಗೆ ಅಂದರೆ, ಇವಾಗ ವಾಟರ್ ಬಾಟ್ಲು, ತಿಂಡಿ, ಸ್ನ್ಯಾಕ್ಸ್ ಎಲ್ಲ ಮಾರಾಟ ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಗೊತ್ತಲ್ಲ, ಅವ್ರ ಎಜುಕೇಷನ್ ಏನಿರ್ಬೋದು ರೀ, ಮ್ಯಾಕ್ಸಿಮಮ್ ಒಂದು 7th standard 10th standard ಇರ್ಬೋದೇನೋ ಅಲ್ವಾ. ಅಲ್ಲಿ ಕುತ್ಕೊಂಡಿರೋ ಪ್ಯಾಸೆಂಜರ್ಗಳದ್ದು ಹೇಗಿರ್ಬೋದು ರೀ, ನಾವು ಕುತ್ಕೊಂಡಿರೋರೆಲ್ಲ ಪಕ್ಕದಲ್ಲಿರೋರೆಲ್ಲ ಲ್ಯಾಪ್ಟಾಪು, ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತಾಯಿದ್ರು, ಇಂಜಿನಿಯರ್ಸ್ ಅಂತ ಅಂದ್ಕೊಳ್ಳೋಣ. ಸೊ ಆ ಸೆಲ್ ಮಾಡೋರು 14 rupees ವಾಟರ್ ಬಾಟಲ್ನ 20 rupeesಗೆ ಸೆಲ್ ಮಾಡ್ತಾಯಿದ್ದಾರೆ. ಅದನ್ನು ಓದಕ್ಕೆ ಬರುತ್ತಾ ಇಲ್ವಾ 20 ಅಂತ ಅಂದ್ರೂ ಎಲ್ಲ ಬೈ ಮಾಡ್ತಾಯಿದ್ರು. ನಾನು 20 rupees ಕೊಟ್ಬಿಟ್ಟು ಹೋಗಲಿ ಅಂತ ಬೈ ಮಾಡೋಕ್ಕೆ ರೆಡಿ ಆದೆ. ಆದರೆ ನಮ್ಮ ಮನೆಯವ್ರು ಬಿಡಲಿಲ್ಲ. ಯಾಕೆ 20 rupees ಕೊಡಬೇಕು, ನಾನು ಕೊಡಲ್ಲ ಅಂತ ಹೇಳಿದರು. ಕರೆಕ್ಟೇ, ಯಾಕೆ ಸುಧಾರಿಸ್ಕೊಡ್ಬೇಕು ಹೇಳಿ? ಮಿಸ್ಟೇಕ್ ಇದ್ದರೆ ನೀನು ಮೋಸ ಮಾಡ್ತಾ ಇದೀಯ ಅಂತ ಮುಗಿದ ಮೇಲೆ ಹೇಳಬೇಕು. ತಪ್ಪಾಗಿರೋದ್ರಲ್ಲಿ ಏನಿದೆ, ನಮ್ಮದು ರೈಟ್ಸ್ ಅಲ್ವಾ ಅದು, ನಮ್ಮ ದುಡ್ಡು ಅಲ್ವಾ ಅದು. ಸರಿ ಇದ್ದರೆ ಸರಿ ಅಂತ ಹೇಳಬೇಕು, ತಪ್ಪಿದ್ರೆ ತಪ್ಪಂತಲೇ ಹೇಳಬೇಕಲ್ವಾ. ನೀವು ಒಳ್ಳೆಯವರಾಗಿ ಪೋಸ್ ಕೊಡೋದಕ್ಕೆ ಹೋದರೆ ಆಮೇಲೆ ನಂತರ ಪರಿಸ್ಥಿತಿ ಬರುತ್ತೆ. ಲಾಸ್ಟ್ ಮೊಮೆಂಟಲ್ಲಿ 10 ಗಂಟೆಗೆ ಬಂದುಬಿಟ್ಟು ಸ್ವೀಪಿಂಗು ಮಾಪಿಂಗು ಮಾಡ್ಕೊಂಡಲ್ವ, ಚೀಟ್ ಆಗ್ತಾಯಿದೆ, ಮೋಸ ಆಗ್ತಾಯಿದೆ ಅಂತ ಅನಿಸಿದರೆ ಫಸ್ಟ್ ಸೈಟಲ್ಲೇ ಫಸ್ಟ್ ಟೈಮ್ಗೇ ಹೇಳಿಬಿಟ್ರೆ, ಹೀಗೆ ಮೊಳಕೆ ಬರ್ತಾ ಇರುವಾಗಲೇ ಕಟ್ ಮಾಡಿ ಹಾಕ್ಬಿಟ್ರೆ ಆಮೇಲೆ ಮುಂದೆ ಗ್ರೋ ಆಗಲ್ಲ, ಅದು ಅಲ್ಲಿಗೆ ಮುಗಿದೋಗ್ಬಿಡುತ್ತೆ.
ಅದೇ ಬೆಟ್ರ್ ಐಡಿಯಾ. ನೆಕ್ಸ್ಟ್ ಟೈಮಿಂದ ನಿಮಗೂ ಈ ಥರ ಏನಾದರೂ ಆಗ್ತಾಯಿದ್ರೆ, ಅಂಗಡಿನಲ್ಲಿ ತೂಕನೋ ಅಥವಾ ಏನೋ ಒಂದು ಮಿಸ್ಟೇಕ್ಸ್ ಆಗ್ತಾಯಿದ್ರೆ, ಕೆಲವೊಂದು ಶಾಪಲ್ಲಿ ಇವಾಗ ಆಗಲ್ಲ ಬಿಡಿ, ಇವಾಗೆಲ್ಲ ಗೂಗಲ್ ಪೇ ಇದೆ. ಮುಂಚೆ ಹೇಗಿರ್ತಿತ್ತಂದರೆ ನಮ್ಗೆ ಇಷ್ಟ ಇದ್ರೂ ಇಷ್ಟ ಇಲ್ಲದೆ ಇದ್ರೂ ನಾವು ಪೇಮೆಂಟ್ ಮಾಡೋದಾಗ ಚೇಂಜ್ ಕೊಡಬೇಕಿತ್ತಲ್ಲ, ಆ ಚೇಂಜ್ ಪರವಾಗಿ ಚಾಕ್ಲೇಟ್ ಕೊಟ್ಬಿಡ್ತಾಯಿದ್ರು. ಚಾಕ್ಲೇಟ್ ತಿನ್ನಕ್ಕೆ ಮನೆಯಲ್ಲಿ ಜನ ಇದ್ದಾರಾ ಇಲ್ವಾ ಅಂತಲೂ ಗೊತ್ತಿಲ್ಲ, ಅವ್ರು ಕೊಟ್ಟಿದ್ದಾರಲ್ಲ ಅಂತ ನಾವು ತಿನ್ನಬೇಕಾಗ್ತಿತ್ತು. ನಮ್ಮ ದುಡ್ಡಿಗೆ ವ್ಯಾಲ್ಯೂ ಇಲ್ವಾ? ನಾವು ಅದೇ ಚಾಕ್ಲೇಟ್ನ ಅವ್ರಿಗೆ ವಾಪಸ್ ಕೊಟ್ಟರೆ ಅವ್ರು ನಮ್ಗೆ ದುಡ್ಡು ಕೊಡ್ತಾರೇನ್ರಿ? ಇಲ್ಲ ತಾನೇ. ಈ ರೀತಿಯೂ ಆಗ್ತಿತ್ತು. ಇವಾಗಲ್ಲ, ಇವಾಗ ಗೂಗಲ್ ಪೇ ಇದೆ ಬಿಡಿ, ಚೇಂಜಸ್ಗೆಲ್ಲ ಪ್ರಾಬ್ಲಮ್ ಇಲ್ಲ. ಎಷ್ಟು ಪೈಸಾ ಬೇಕಿದ್ರೂ ಮಾಡ್ಕೊಂಬಿಡ್ಬೋದು, ಈಸಿ. ಸೊ ಮೋಸ ಆಗ್ತಾ ಇದೆ ಅಂತ ಅನಿಸಿದರೆ ಫಸ್ಟ್ ಸೈಟಲ್ಲೇ ಇಲ್ಲ ಆಗಲ್ಲ, ನೀನು ನನಗೆ ಮೋಸ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಡ್ಬೇಕು. ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನೀವೂ ಇನ್ನು ಮುಂದೆ ಹುಷಾರಾಗಿರಿ, ಈ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಂತೀರಾ?